ದಕ್ಷಿಣ ಭಾರತದ ಅತ್ಯಂತ ವೈಭವಪೀರಿತವಾಗಿ ಆಳಿದಂತಹ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಪರಾಧಿಗಳಿಗೆ ಯಾವ ಶಿಕ್ಷೆ ಕೊಡ್ತಿದ್ದರು ಗೊತ್ತಾ? ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅವರ ಶಾಸನದಲ್ಲಿ ವಿಧಿಸಿದಂತಹ ಆ ಘನಘೋರ ಶಿಕ್ಷೆ ಕೇಳಿದರೆ ವೀಕ್ಷಕರೇ, ಒಂದು ಕ್ಷಣ ಎಂಥವರಿಗೂ ನಡುಕ ಹುಟ್ಟುತ್ತದೆ. ಅಂತಹ ಶಿಕ್ಷೆಯ ಬಗ್ಗೆ ಮತ್ತು ಅಂತಹ ಶಿಕ್ಷೆಗೆ ಒಳಗಾದವರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಈ ವಿಷಯವನ್ನು ನಿಮಗಾಗಿ ಹಲವಾರು ವಿಜಯನಗರ ಸಾಮ್ರಾಜ್ಯ ಇತಿಹಾಸ ಕುರಿತಾದ ಬರಹಗಳು, ವಿಮರ್ಶಕರು ಮತ್ತು ಇತಿಹಾಸ ತಜ್ಞರ ಬರಹಗಳ ಚರ್ಚೆಗಳನ್ನು ಆಧರಿಸಿ ಮಾಡಿದ್ದೇನೆ. ಇದು ನನ್ನ ಸ್ವಂತದ ಹೇಳಿಕೆ ಅಥವಾ ಊಹಾಪೋಹದ ಕಥೆಯಲ್ಲ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಈ ವಿಡಿಯೋ ಮತ್ತು ಮುಂದಿನ ವಿಡಿಯೋಗಳಲ್ಲಿ ಕೊಡಲಿದ್ದೇನೆ. ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನಗೆ ನೀವು ಇಂಥ ಹೆಚ್ಚಿನ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ವಿಡಿಯೋ ಮಾಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ. ಇವತ್ತಿನ ಕಥೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಸ್ಥಾನದಲ್ಲಿದ್ದಂತಹ ಮತ್ತು ಉನ್ನತ ಪದವಿ ಹೊಂದಿದ್ದಂತಹ 3 ಜನ ಅಧಿಕಾರಿಗಳು ವಿಜಯನಗರ ಸಾಮ್ರಾಜ್ಯದ ಉನ್ನತ ಏಳಿಗಾಗಿ ಶ್ರಮಿಸಿದ್ದರು. ಅವರ ಸೇವೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಅವರಿಂದಾಗದ ಅಚಾತುರ್ಯಗಳಿಗೆ ಅವರನ್ನು ನೇರವಾಗಿ ಹೊಣೆ ಮಾಡಿ ಅಂತಹ ಘನಘೋರ ಶಿಕ್ಷೆಗೆ ಗುರಿ ಮಾಡಲಾಗುತ್ತದೆ ಎಂದರೆ ನೀವು ನಂಬುತ್ತೀರಾ? ಹೌದು ವೀಕ್ಷಕರೇ, ಅಂತಹ ಶಿಕ್ಷೆಗೆ ಒಳಗಾದ ಮೊದಲನೇ ಘಟನೆಯನ್ನು ಮೊದಲಿಗೆ ತಿಳಿದುಕೊಳ್ಳೋಣ ಬನ್ನಿ. ಕೇವಲ ಬೆಂಗಳೂರಿಂದ 120 ಕಿಲೋಮೀಟರ್ ಆಗುವ ಇಂದಿನ ಆಂಧ್ರ ಪ್ರದೇಶದ ಲೇಪಾಕ್ಷಿ ಮಂದಿರವನ್ನು ಕಟ್ಟಿಸಿದಂತಹ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆಡಳಿತಗಾರನಾಗಿದ್ದ ವಿರೂಪಣ್ಣ ಮತ್ತು ಅವರ ಸಹೋದರರ ಬಗ್ಗೆ ನೀವು ಕೇಳಿರಬಹುದು. ವೀಕ್ಷಕರೇ, ಇಂತಹ ಭವ್ಯ ಮಂದಿರವನ್ನು ಕಟ್ಟಿಸಿದ ವಿರೂಪಣ್ಣನವರ ಕನಸಿನಲ್ಲಿ ಬಂದ ಅವರ ಮನೆ ದೇವರಾದ ವೀರಭದ್ರಸ್ವಾಮಿ ನನಗೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡುವಂತೆ ಆದೇಶಿಸುತ್ತದೆ. ಆಗ ವಿರೂಪಣ್ಣನವರು ಆ ದೇವಾಲಯವನ್ನು ನಿರ್ಮಿಸಿ ಅದರ ಪಕ್ಕದಲ್ಲೇ ಶಿವಪಾರ್ವತಿಯರ ಕಲ್ಯಾಣ ಮಂಟಪವನ್ನು ನಿರ್ಮಿಸಲು ಮುಂದಾಗುತ್ತಾರೆ. ಅಂತಹ ಅರ್ಧಕ್ಕೆ ನಿಂತು ಹೋದ ಕಲ್ಯಾಣ ಮಂಟಪವೇ ಇದು ವೀಕ್ಷಕರೇ. ಇಂತಹ ಕಲ್ಯಾಣ ಮಂಟಪ ಪೂರ್ಣವಾಗಿದ್ದರೆ ಹೇಗಿರಬಹುದು ಎಂಬುದನ್ನು ಒಮ್ಮೆ ಊಹಿಸಿಕೊಳ್ಳಿ. ಆದರೆ ಇಂಥ ಶಿವಪಾರ್ವತಿಯರ ಕಲ್ಯಾಣ ಮಂಟಪವನ್ನು ಅವರ ಕಲ್ಯಾಣದಲ್ಲಿ ಉಪಸ್ಥಿತರಿದ್ದ ದೇವಾನುದೇವತೆಗಳ ವಿಗ್ರಹಗಳನ್ನು ಕೆತ್ತಲು ಅಂದು ವಿರೂಪಣ್ಣನ ಆಡಳಿತದಲ್ಲಿ ಆಚಾರ್ಯರಿಗೆ ಅನುಮೋದಿಸಲಾಗಿತ್ತು. ಆದರೆ ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಇದ್ದಂತಹ ಅಳಿಯ ರಾಮರಾಯರು ವಿರೂಪಣ್ಣನವರು ವಿಜಯನಗರ ಸಾಮ್ರಾಜ್ಯದ ಖಜಾನೆಯ ಹಣವನ್ನು ಎಲ್ಲ ಸಲ್ಲದ ಕಾರ್ಯಗಳಿಗೆ ವಿನಿಯೋಗಿಸಿಕೊಳ್ಳುತ್ತಿದ್ದಾರೆ ಎನ್ನುವ ಊಹಾಪೋಹದ ಚಾಡಿ ಮಾತುಗಳನ್ನು ಕೇಳುತ್ತಾರೆ. ಅಳಿಯ ರಾಮರಾಯರು ಕೂಡಲೇ ವಿರೂಪಣ್ಣನನ್ನು ಬಂಧಿಸಿ ಬಿಡುವಂತೆ ಮತ್ತು ಆಸ್ಥಾನದಲ್ಲಿ ಕರೆದುಕೊಂಡು ಬರುವಂತೆ ಸೇನಾಧಿಕಾರಿಗಳಿಗೆ ಆಜ್ಞೆಯನ್ನು ಹೊರಡಿಸಿಬಿಡುತ್ತಾರೆ. ಹೀಗೆ ಮಾಡಲು ಅಳಿಯ ರಾಮರಾಯರಿಗೆ ಇನ್ನೂ ಒಂದು ಕಾರಣ ಇತ್ತು ವೀಕ್ಷಕರೇ. ಅಳಿಯ ರಾಮರಾಯರು ವೈಷ್ಣವ ಪಂಥವಾಗಿದ್ದರಿಂದ ಶೈವ ಪಂಥದ ದೇವಸ್ಥಾನಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡುತ್ತಿರಲಿಲ್ಲ. ಆದರೆ ಇದಕ್ಕೆ ವಿರೂಪಣ್ಣನವರು ರಾಜ ಅಚ್ಯುತರಾಯರ ಕಾಲದಲ್ಲೇ ದೇವಸ್ಥಾನಕ್ಕೆ ಇಂತಿಷ್ಟು ಹಣ ದೇವಸ್ಥಾನದ ಪೂರ್ಣವಾಗುವವರೆಗೂ ಕೊಡಬೇಕೆಂದು ಶಾಸನದಲ್ಲಿ ಬರೆಸಲಾಗಿದ್ದರಿಂದ ಇಂದಿನ ಲೇಪಾಕ್ಷಿ ದೇವಸ್ಥಾನ ಪೂರ್ಣವಾಗುತ್ತದೆ. ಆದರೆ ಅಚ್ಯುತರಾಯನ ಕಾಲದ ನಂತರ ಅಳಿಯ ರಾಮರಾಯರ ಕೈಗೆ ಇಡೀ ವಿಜಯನಗರ ಸಾಮ್ರಾಜ್ಯ ಆಡಳಿತ ಸಿಗುವುದರಿಂದ ಅಳಿಯ ರಾಮರಾಯರು ವಿರೂಪಣ್ಣನವರಿಗೆ ಹೋಗುತ್ತಿದ್ದ ಹಣವನ್ನು ತಡೆ ಹಿಡಿದು ವಿರೂಪಣ್ಣನನ್ನು ಬಂಧಿಸಿ ಕರೆತರುವಂತೆ ಸೇನಾಧಿಕಾರಿಗಳಿಗೆ ಆಜ್ಞೆ ಹೊರಡಿಸಿದ್ದರಿಂದ ಈ ಶಿವಪಾರ್ವತಿಯರ ಕಲ್ಯಾಣ ಮಂಟಪದ ಕೆಲಸ ಅಂದಿನಿಂದ ಅರ್ಧಕ್ಕೆ ನಿಂತು ಹೋಗುತ್ತದೆ. ಇದು ನೋಡಿ ವೀಕ್ಷಕರೇ, ಅರ್ಧಕ್ಕೆ ನಿಂತು ಹೋದ ಶಿವಪಾರ್ವತಿಯರ ಕಲ್ಯಾಣ ಮಂಟಪ. ಅಳಿಯ ರಾಮರಾಯರ ಆಜ್ಞೆಯಂತೆ ವಿರೂಪಣ್ಣನನ್ನು ಬಂಧಿಸಲು ಸೈನಿಕರು ಲೇಪಾಕ್ಷಿಗೆ ತೆರಳುತ್ತಾರೆ. ಈ ವಿಷಯ ತಿಳಿದ ವಿರೂಪಣ್ಣನವರು ವಿಜಯನಗರ ಸಾಮ್ರಾಜ್ಯದ ಘನಘೋರ ಶಿಕ್ಷೆಯನ್ನು ಅರಿತವರಾದ್ದರಿಂದ ಅದೇ ದೇವಾಲಯದಲ್ಲಿ ಭಯಭೀತರಾಗಿ ತನ್ನ 2 ಕಣ್ಣುಗಳನ್ನು ಸ್ವತಃ ತಮ್ಮ ಕೈಗಳಿಂದಲೇ ಕಿತ್ತು ಆ ದೇವಾಲಯದ ಕಲ್ಲುಗಳಿಗೆ ಎಸೆದು ಬಿಡುತ್ತಾರೆ. ಇದೇ ವೀಕ್ಷಕರೇ ಅಂದು ವಿರೂಪಣ್ಣವರು ಕಣ್ಣು ಕಿತ್ತು ಎಸೆದ ಜಾಗ. ಶತಶತಮಾನಗಳಿಂದ ಆ ಕಣ್ಣಿನಿಂದ ಹರಿದ ಕೆಂಪು ರಕ್ತದ ಚಿಹ್ನೆ ಇನ್ನೂ ಈಗಲೂ ಉಳಿದಿದೆ ಎಂದು ಹೇಳಲಾಗುತ್ತದೆ. ಈ ಕಥೆಯ ಬಗ್ಗೆ ಮತ್ತು ಆ ದೇವಸ್ಥಾನದ ರಹಸ್ಯಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ವಿವರಿಸುತ್ತೇನೆ. ಇನ್ನು 2ನೇ ಘಟನೆಗೆ ಬರುವುದಾದರೆ ವೀಕ್ಷಕರೇ, ಕೃಷ್ಣದೇವರಾಯನ ಕಾಲದಲ್ಲಿ ಮಂತ್ರಿಯಾಗಿದ್ದಂತಹ ತಿಮ್ಮರಸರವರಿಗೆ ಆದ ಘಟನೆಯನ್ನು ನಾವು ನೆನಪಿಕೊಳ್ಳುವುದಾದರೆ ವೀಕ್ಷಕರೇ, ಹಲವು ದಿಗ್ವಿಜಯಗಳನ್ನು ಸಾಧಿಸಿದಂಥ ಶ್ರೀಕೃಷ್ಣ ದೇವರಾಯರ ಆಸ್ಥಾನದಲ್ಲಿ ತನ್ನವರಿಂದಲೇ ಒಳ ಪಿತೃಗಳು ಮತ್ತು ಒಳ ಒಪ್ಪಂದಗಳು ಆಗಿಂದಾಗಲೇ ಪ್ರಚಲಿತದಲ್ಲಿ ಇರುತ್ತವೆ. ಇದೆಲ್ಲವನ್ನು ಅರಿತ ಶ್ರೀಕೃಷ್ಣ ದೇವರಾಯರು ತನ್ನ ಕಾಲ ನಂತರ ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನವು ಬೇರೆಯವರ ಪಾಲಾಗಬಾರದೆಂದು ಮಗ ತಿರುಮಲಾಯನಿಗೆ ಪಟ್ಟ ಕಟ್ಟುವಂತೆ ಆಜ್ಞೆ ಹೊರಡಿಸಿಬಿಡುತ್ತಾರೆ. ಮಂತ್ರಿಯಾಗಿದ್ದಂತಹ ತಿಮ್ಮರಸರು ಈಗಲೇ ವೈರಿಗಳ ಪಡೆಗೆ ಅಪ್ರಾಪ್ತನಾಗಿದ್ದ ತಿರುಮಲರಾಯ ಗುರಿಯಾಗಬಾರದು ಎಂದು ಹೇಳಿ ಎಷ್ಟೇ ಪರಿಪರಿಯಾಗಿ ಹೇಳಿದರೂ ಕೇಳದ ಶ್ರೀಕೃಷ್ಣ ದೇವರಾಯರು ತನ್ನ ಮಗ ತಿರುಮಲರಾಯನಿಗೆ ಪಟ್ಟಾಭಿಷೇಕವನ್ನು ಮಾಡಿಬಿಡುತ್ತಾರೆ. ಇದರಿಂದ ಕೋಪಗೊಂಡ ವಿಜಯನಗರ ಸಾಮ್ರಾಜ್ಯದ ವೈರಿಗಳ ಪಡೆ ಶ್ರೀಕೃಷ್ಣ ದೇವರಾಯರು ಯುದ್ಧಕ್ಕೆ ಹೋದ ಸಂದರ್ಭದಲ್ಲಿ ಆಸ್ಥಾನದ ಕೆಲವು ಒಳಸಂಚುಕೋರರ ಮಸಾಲತ್ತಿನಿಂದ ತಿರುಮಲರಾಯನಿಗೆ ವಿಷಪ್ರಾಶನ ಮಾಡಿಸಿ ಕೊಲ್ಲಲಾಗುತ್ತದೆ.
ಆಸ್ಥಾನದಲ್ಲಿ ಮಂತ್ರಿ ತಿಮ್ಮರಸರವರಿದ್ದರೂ ಹೀಗೆ ತಿರುಮಲನಿಗೆ ವಿಷಪ್ರಾಶನ ಮಾಡಿಸಿ ಕೊಲ್ಲಲಾಗುತ್ತದೆಂದು ನೇರವಾಗಿ ಮಂತ್ರಿ ತಿಮ್ಮರಸರ ಮೇಲೆ ಆವಣೆಯನ್ನು ಹೊರಿಸಲಾಗುತ್ತದೆ. ಮಗನ ಸಾವಿನಿಂದ ಅಂಧರಾದ ಕೃಷ್ಣದೇವರಾಯರು ಹಾಸಿಗೆ ಹಿಡಿಯುತ್ತಾರೆ ಮತ್ತು ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ಹೀಗೆ ವೀಕ್ಷಕರೇ, ಅವರ ಅನಾರೋಗ್ಯದ ಕಾರಣದಿಂದ ಬೇರೆ ಸಂಸ್ಥಾನದಲ್ಲಿ ಆಡಳಿತಗಾರನಾಗಿದ್ದ ತನ್ನ ತಮ್ಮ ಅಚ್ಯುತರಾಯನನ್ನು ವಿಜಯನಗರ ಸಾಮ್ರಾಜ್ಯದ ರಾಜ ಎಂದು ಘೋಷಿಸಿ ಅವನ ಮತ್ತು ಸಾಮ್ರಾಜ್ಯದ ಕಾವಲಿಗೆ ಪ್ರಮುಖ ಸೇನಾ ದಂಡನಾಯಕನನ್ನಾಗಿ ಅಳಿಯ ರಾಮರಾಯನನ್ನು ನೇಮಿಸಿ ಆಜ್ಞೆ ಹೊರಡಿಸಿ ಬಿಡುತ್ತಾನೆ. ಹೀಗೆ ಕೃಷ್ಣದೇವರಾಯರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಉನ್ನತ ಏಳಿಗಾಗಿ ಶ್ರಮಿಸಿದಂತಹ ಮಂತ್ರಿ ತಿಮ್ಮರಸರವರಿಗೆ ತಿರುಮಲರಾಯನ ಸಾವಿನ ನೇರ ಹೊಣೆಯನ್ನು ಹೊರಿಸಿ ಮಂತ್ರಿ ತಿಮ್ಮರಸರವನ್ನು ಅಪರಾಧಿಯನ್ನಾಗಿ ಬಿಂಬಿಸಿ ಅವರನ್ನು ಕಾರಾಗೃಹದಲ್ಲಿ ಇಟ್ಟು ಅವರ ಎರಡೂ ಕಣ್ಣುಗಳನ್ನು ಶ್ರೀಕೃಷ್ಣದೇವರಾಯರು ಬದುಕಿದ್ದಾಗಲೇ ಕೀಳಿಸಿ ಬಿಡಲಾಗುತ್ತದೆ. ಇಂತಹ ಮಂತ್ರಿ ತಿಮ್ಮರಸರವರು ವಿಜಯನಗರ ಸಾಮ್ರಾಜ್ಯಕ್ಕೆ ಅತ್ಯಂತ ಕೊಡುಗೆ ನೀಡಿದ್ದರೂ ಅವರ ಕಾರ್ಯಗಳನ್ನು ಅವರ ಸೇವೆಗಳನ್ನು ಲಕ್ಷಿಸದೆ ಅವರ ಕಣ್ಣುಗಳನ್ನು ಕೀಳಿಸುವಂತಹ ಘನಘೋರ ಶಿಕ್ಷೆಯನ್ನು ಅಂದು ವಿಜಯನಗರ ಸಾಮ್ರಾಜ್ಯ ಮಾಡಿಬಿಡುತ್ತದೆ. ಶತಶತಮಾನಗಳ ಕಾಲ ನ್ಯಾಯ, ನೀತಿ, ಧರ್ಮ, ರಾಜವೈಭೋಗದಿಂದ ಮೆರೆದ ವಿಜಯನಗರ ಸಾಮ್ರಾಜ್ಯ ಅಂದಿನಿಂದಲೇ ಅಂಧಪತನದೆಡೆಗೆ ಸಾಗಿಬಿಡುತ್ತದೆ. ನಂತರ ಇಂತಹ ಮಹಾ ಅಪರಾಧವನ್ನು ತಿಳಿದ ಶ್ರೀಕೃಷ್ಣದೇವರಾಯರು ಕಣ್ಣು ಕೀಳಿಸಿ ಗಡೀಪಾರು ಮಾಡಿದ್ದ ಮಂತ್ರಿ ತಿಮ್ಮರಸರವರನ್ನು ಹುಡುಕಿ ಮತ್ತೆ ತನ್ನ ರಾಜ್ಯದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಲು ಪರಿಪರಿಯಾಗಿ ಬೇಡಿಕೊಂಡರಾದರೂ ಕಣ್ಣುಗೊಳ್ಳಿದ ತಿಮ್ಮರಸರವರು ಆ ಪದವಿಗೆ ನಾನು ಅರ್ಹನಲ್ಲ ಎಂದು ಹೇಳಿ ವಿಜಯನಗರ ಸಾಮ್ರಾಜ್ಯದಿಂದ ಗಡೀಪಾರಾಗಿ ಅಲ್ಲಿಂದ ಹೊರಗೆ ಹೋಗುತ್ತಾರೆ. ನಂತರ ಕೃಷ್ಣದೇವರಾಯರು ಈ ಎಲ್ಲ ನೋವುಗಳಿಂದ ದುಃಖಿತನಾಗಿ ಮುಂದೆ ಅನಾರೋಗ್ಯಕ್ಕೆ ತುತ್ತಾಗಿ ಇಹಲೋಕ ತ್ಯಜಿಸುತ್ತಾರೆ. ಇವರ ಕಾಲ ನಂತರ ಆಸ್ಥಾನದ ಬೆಳ್ಳಿ ಬಂಗಾರಗಳನ್ನು ತಿಮ್ಮರಸರವರು ಕುಟುಂಬದವರು ಎಲ್ಲೋ ಬಚ್ಚಿಟ್ಟಿದ್ದಾರೆ ಎಂದು ಹೇಳಿ ಅವರ ಮೇಲೂ ಅಪವಾದ ಹೊರಿಸಿ ಅವರ ಕುಟುಂಬದವರನ್ನು ಕೂಡ ವಿಜಯನಗರ ಸಾಮ್ರಾಜ್ಯದಿಂದ ಗಡೀಪಾರು ಮಾಡಲಾಗುತ್ತದೆ. ಹೀಗೆ ವೀಕ್ಷಕರೇ, ವಿಜಯನಗರ ಸಾಮ್ರಾಜ್ಯದ ಉನ್ನತ ಏಳಿಗೆಗಾಗಿ ಸೇವೆ ಸಲ್ಲಿಸಿದ್ದ ಹಿತೈಷಿ ಆಡಳಿತಗಾರ ಮಂತ್ರಿ ತಿಮ್ಮರಸರನ್ನೇ ದೋಷಿ ಎಂದು ಗುರುತಿಸಿ ಅವರ ಕಣ್ಣುಗಳನ್ನು ಕೀಳಿಸಿದ್ದು ಇತಿಹಾಸದಲ್ಲಿ ಘೋರವಾದ ಶಪಕ್ಕೆ ವಿಜಯನಗರವು ಮುಂದೆ ತುತ್ತಾಗಿ ಅಂಧಪತನದತ್ತ ಸಾಗುತ್ತದೆ. ಇನ್ನು ಮೂರನೇ ಘಟನೆಗೆ ಬರುವುದಾದರೆ ವೀಕ್ಷಕರೇ, ತುಳುವ ನರಸನಾಯಕರ ಆಧಿಪತ್ಯಕ್ಕೆ ಒಳಗಾದ ವಿಜಯನಗರ ಸಾಮ್ರಾಜ್ಯ ನರಸನಾಯಕರ ಕಾಲ ನಂತರ ಅವರ ದೊಡ್ಡ ಮಗ ಅಂದರೆ ಶ್ರೀಕೃಷ್ಣದೇವರಾಯರ ಅಣ್ಣ ವೀರ ನರಸಿಂಹರಾಯರ ತೆಕ್ಕೆಗೆ ಇಡೀ ಸಾಮ್ರಾಜ್ಯ ಹಂಚಿ ಹೋಗುತ್ತದೆ. ವಯಸ್ಸಾದಂತೆ ವೀರ ನರಸಿಂಹನಾಯಕರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಇನ್ನು ನಾನು ಉಳಿಯುವುದಿಲ್ಲ ಎಂದರಿತ ವೀರ ನರಸಿಂಹರಾಯರು ತನ್ನ ಕಾಲ ನಂತರ ತನ್ನ ಅಪ್ರಾಪ್ತ ಮಗನೇ ಪಟ್ಟಕ್ಕೆ ಬರಬೇಕೆಂದು ಅಂದು ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯಾಗಿದ್ದಂತಹ ಶ್ರೀಕೃಷ್ಣದೇವರಾಯರ ಕಣ್ಣು ಕೀಳಿಸಲು ಮಂತ್ರಿ ತಿಮ್ಮರಸರಿಗೆ ಆಜ್ಞೆ ಮಾಡುತ್ತಾರೆ. ಆದರೆ ಮಂತ್ರಿ ತಿಮ್ಮರಸರು ಮೇಕೆ ಕಣ್ಣುಗಳನ್ನು ಕೀಳಿಸಿ ಶ್ರೀಕೃಷ್ಣದೇವರಾಯರ ಕಣ್ಣುಗಳು ಎಂದು ಹೇಳಿ ವೀರ ನರಸಿಂಹನಾಯಕರಿಗೆ ನಂಬಿಸುತ್ತಾರೆ. ತದನಂತರ ವೀರ ನರಸಿಂಹರಾಯರ ಮಗನೂ ಕೂಡ ಅರಮನೆಯ ಆಟದ ಮೈದಾನದಲ್ಲಿ ಹಾವು ಕಚ್ಚಿ ನಿಧನನಾಗುತ್ತಾನೆ. ಈ ಆಘಾತದಿಂದ ವೀರ ನರಸಿಂಹರಾಯರು ಕೂಡ ಸಾವನ್ನು ಹೊಂದುತ್ತಾರೆ. ಇವರ ಕಾಲ ನಂತರ ಶ್ರೀಕೃಷ್ಣದೇವರಾಯರು ಪಟ್ಟಕ್ಕೆ ಬರುತ್ತಾರಾದರೂ ತಮ್ಮ ಪಟ್ಟಾಭಿಷೇಕವಾದ ಕೆಲವು ವರ್ಷಗಳವರೆಗೆ ವಿಜೃಂಭಿಸಿದರು. ಹಲವು ವಿಜಯಗಳನ್ನು ಹೊಂದಿ ವಿಶ್ವವಿಖ್ಯಾತಿಯನ್ನು ಪಡೆದರು. ಅವರ ಕೊನೆಗಾಲದಲ್ಲಿ ಈ ಎಲ್ಲ ಘಟನೆಗಳಿಂದ ತುಂಬ ನೋವಿನಿಂದ ಅವರ ಅಂತ್ಯವಾಗುತ್ತದೆ ಎಂದು ಹೇಳಲು ವಿಷಾದನೀಯವಾಗುತ್ತದೆ ವೀಕ್ಷಕರೇ. ಹೀಗೆ ಅಧಿಕಾರದ ಆಸೆಗೂ ಇಲ್ಲ ತಮ್ಮ ಮಾನಸ ತೃಷೆಗೂ ಅಂದಿನ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೂ ತನ್ನವರನ್ನು ತನ್ನ ಸಂಸ್ಥಾನ ರಕ್ಷಿಸಿದವರನ್ನು ಬಿಡದೆ ಬದುಕಿದ್ದಾಗಲೇ ಅಪರಾಧಿಗಳಿಗೆ ಕಣ್ಣು ಕೀಳಿಸುವ ಕಾನೂನು ಇದ್ದು ಅದು ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನಕ್ಕೆ ರಕ್ಷಾ ಕವಚದಂತೆ ಇದ್ದರೂ ಮತ್ತೊಂದೆಡೆ ಇಂತಹ ಒಳ್ಳೆಯ ಆಡಳಿತಗಾರರಿಗೆ ಅದು ಮಾರಕವಾದದ್ದು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ತಲೆಮಾರಿನವರೆಗೂ ಉಳಿದು ಹೋಗುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ. ಮುಂದಿನ ವಿಡಿಯೋ ವಿಜಯನಗರ ಸಾಮ್ರಾಜ್ಯದ ಯಾವ ವಿಷಯ ಕುರಿತು ಮಾಡಬೇಕೆಂದು ತಿಳಿಸಿ. ಧನ್ಯವಾದಗಳು. ಶುಭವಾಗಲಿ ವೀಕ್ಷಕರೇ.